Enemies ahead! ಏನು ಲಾಕ್ಡೌನ್ ಓಪನ್ ಆಗ್ತಿದ್ದಂಗೆ ಕಾಲ್ ಮಾಡ್ತಾವಳಲ್ಲ ಆಂಟಿ. ಹೇಳಿ ಆಂಟಿ. ಏನ್ ಮಾಡಕತ್ತಿ ಕುಮಾರ? ಬಜ್ಜಿ ತಿಂತ ಪಬ್ಜಿ ಆಡ್ತಾ ಇದೀನಿ ಹೇಳಿ. ಇಷ್ಟೊತ್ತಲ್ಲಿ ಯಾರಾದ್ರೂ ಬಜ್ಜಿ ತಿಂತಾರೇನು? ನಮ್ಮತ್ತೆ ದೊಡ್ಡ ದೊಡ್ಡ ದೋಸೆ ಹಾಕ್ತಿದೆ, ತರ್ಲಾ? ನೋ ಥ್ಯಾಂಕ್ಸ್, ನನಗೆ ನಿಮ್ದು ದೊಡ್ಡದು ಇಷ್ಟ ಆಗಲ್ಲ. ಯಾವಾಗ್ಲೂ ಕೈ ಕೆಲಸ ಮಾಡೋದ್ರಿಂದ ಕೈ ನೋವು ಬರಲ್ವೇನೋ ಅಪ್ಪಿ? ಪ್ರಾಕ್ಟೀಸ್ ಇರೋನ್ಗೆ ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ. ವಿಷಯಕ್ಕೆ ಬನ್ನಿ. ನಿಮ್ಮ ಅಪ್ಪ ಅಮ್ಮ ಊರಿಗೆ ಹೋದ್ರಂತೆ, ಮನೇಲಿ ಯಾರು ಇಲ್ವಂತೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಮಮ್ಮ ಫೋನ್ ಮಾಡಿ ನಮ್ಮ ಮನೆಯವನರಿಗೆ ಹೇಳ್ತಾ ಇತ್ತು, ಮನ್ಯಾಗ ಯಾರು ಇಲ್ಲ, ಒಂದ್ ಕಣ್ಣಿಡಿ ಅಂತ. ಹಲೋ ಆಂಟಿ, ಅದರ ಅರ್ಥ ನಮ್ಮನೆ ಮೇಲೆ ಕಣ್ಣಿಡಿ ಅಂತ ಅಲ್ಲ, ನಿಮ್ಮನೆ ಮೇಲೆ ಕಣ್ಣಿಡಿ ಅಂತ. ಓ ಹಾಗಾ? ಹಾಗಾದ್ರೆ ನಮ್ಮ ಮನೆಗ್ ಬಾ, ಹಾಲ್ ಕುಡ್ದು ಹೋಗುವಂತೆ. ಹಾಲ? ಮತ್ ನೆನ್ನೆ ಯಾವ್ದೋ ಕಳ್ಬೇಕ್ ಬಂದ್ ಕುಡ್ದೋಯ್ತು ಅಂದ್ರಿ? ಅದು ಬೆಕ್ಕಲ್ಲ, ನಿಮ್ಮ ಅಂಕಲ್. ಅಂಕಲ್? ಇವತ್ತು ನಿಂಗೋಸ್ಕರ ಸ್ಪೆಷಲ್ ಆಗಿ ಎತ್ತಿಟ್ಟಿದ್ದೀನಿ, ಬಾ. ಓ ಥ್ಯಾಂಕ್ ಯು ಆಂಟಿ. ನನಗೂ ನಿಮ್ಮ ಹಾಲು ಕುಡಿಬೇಕು ಅನ್ನೋ ಆಸೆ. ಐ ಮೀನ್ ಎತ್ತಿಟ್ಟಿರೋ ಹಾಲು ಕುಡಿಬೇಕು ಅನ್ನೋ ಆಸೆ. ಆದ್ರೆ ಏನ್ ಮಾಡೋದು, ಜಾಸ್ತಿ ಹಾಲು ಕುಡಿದ್ರೆ ಕಫ ಕಟ್ಟುತ್ತೆ. ಸರಿ, ಹಾಗಾದ್ರೆ ನಾನೇ ಮನೆಗ್ ಬರ್ಲಾ? ಇಬ್ರು ಕೂಡಿ ಆಟ ಆಡೋಣ. ಬರ್ಲಾ? ಬ್ಯಾಡ್ರಿ ಆಂಟಿ. ನೀವು ಬಂದ್ರೆ ನಾನು ಬೇಗ ಔಟ್ ಮಾಡ್ಬಿಡ್ತೀನಿ. ನಾನ್ ಆಟ ಶುರು ಮಾಡಕ್ ಮೊದ್ಲೇ ನೀನ್ ಔಟ್ ಆಗಿರ್ತೀಯ, ಬಿಡು. ಆಂಟಿ, ನೀವ್ ಯಾವ ಆಟದ ಬಗ್ಗೆ ಹೇಳ್ತಿದ್ದೀರಿ ಹೇಳಿ? ಅದ್ ನಿಂಗ್ ಹೇಳಿದ್ರು ಅರ್ಥ ಆಗೋದಿಲ್ಲ. ಇಡೋ ಮುಕ್ಳಿ ಮುಚ್ಕೊಂಡ್ ಫೋನು. ಲೈಕ್ ನನ್ ಮಗ್ನೆ. ಎಂತಕ್ಕ ನಿಮ್ಮ ಆಂಟಿ ಹತ್ರ ಸುಳ್ಳು ಹೇಳಿದ್ದು? ಮಚ, ಪೆಟ್ರೋಲ್ಗೆ ಕಾಸಿಲ್ಲ, ಹೆಲ್ಮೆಟ್ ಎಲ್ಲಿಂದ ತರ್ಲಿ? ಲೇ ಉಸುಳಿ ಮಗನ, ಕೇಳಿದ್ರೆ ನಾನು ಹೆಲ್ಮೆಟ್ ಕೊಡ್ತಿದ್ನಲ್ಲಿ. ಲೋ ಅಣ್ತಮ್ಮ, ಅವನು ಹೇಳ್ತಾರೆ ತಲೆಗಾಕ ಹೆಲ್ಮೆಟ್ ಅಲ್ಲಕಲ್ಲ. ಒಟ್ಟ ದೇವ್ರ ಕೈ ಕೊಟ್ಟಿರೋವಾಗ ಮೈನ್ ಯಾಕೆ ನೋವು ಮಾಡ್ಕೋಬೇಕು ಅಲ್ವಾ? ಎಲ್ಲ ಬಿಸ್ಮಿಲ್ಲಾ ಸುಬಾನಲ್ಲಾ. ಕ್ಯಾರನ್ವರ್ ಕನ್ವರ್ ಲಾಲ್ ತರ ಬುಸ್ಸು ಬುಸ್ಸು ಅಂತ ಬಾಯಿ ಬಿಡ್ತಾ ಇದೆಯಲ್ಲ, ಬಾರಲ್ಲಿ ಫುಲ್ಲು ರಶ್ಕ್ಯಾ ಬಾ. ಅದು ನೀನ್ ಕೇಳ್ತೀಯ ಸುರೇಶು? ಇಷ್ಕಿ ಮಾಕಿ ಹುಡುಗರ್ಗಿಂತ ಹುಡುಗಿರ್ ಲೈನೇ ಜಾಸ್ತಿ ಇದೀನಿ ಅಂತೀನಿ. ಬಾರ್ದು ಮುಂದೆ ಐಸಾ ಕ್ಯಾ ಬಾ? ಇಷ್ಕಿ ಮಾಕಿ ದುಕಾನ್ ಕೇಳಿದ್ರೆ ತಲೆ ತೊಳ್ಕೋಬೇಕು ಅಂತಾರೆ. ಮೆಟ್ನಾಗ ಹೊಡಿಬೇಕಿಂತವ್ರನ್ನೆಲ್ಲ. ಇಂಥ ಚಿಮಣಿ ಬುಡ್ಡಿಗಳಿಂದ ನಮ್ಮ ದೇಶ ಸಂಸ್ಕೃತಿ ಹಾಳಾಗೈತು. ರವೆ ಸಿದ್ದಪ್ಪ, ಹಮಿ ಕಳಪ್ಪ, ಟಿಕ್ ಟಾಕ್ ಒಳಗಡೆ ತಿಗಣೆ ಒಕ್ಕಂಗೆ ಆಡ್ಬೇಡ. ಸಂಸ್ಕೃತಿ ಹಾಳಾಗಿದೆ ಅಂಥವ್ರಿಂದ ಅಲ್ಲಲ್ಲ, ನಿನ್ನಂಥ ಪಿಯೋಟ್ಗಳಿಂದ. ಪಾಪ ಕಲ ಸಂಸ್ಕೃತಿ. ಅವಳಿಗೆ ಕುಡಿಯೋದೇ ಗೊತ್ತಿರಲಿಲ್ಲ, ನೀನೇ ತಾನೇ ಕಲಿಸಿದ್ದು.
ಲೇ ಬಿಡಾಡ್ ನನ್ನ ಮಗನ, ನಾ ಹೇಳಿದ್ದು ನಾನು ಹುಡುಗಿ ಸಂಸ್ಕೃತಿ ಬಗ್ಗೆ ಅಲ್ಲ, ದೇಶದ ಸಂಸ್ಕೃತಿ ಬಗ್ಗೆ. ಅದನ್ನ ಅರ್ಥ ಮಾಡ್ಕೊ ಹುಸುಳಿ ಮಗನ ಫಸ್ಟ್. ಅದ್ಯಾರ್ಗಪ್ಪ ಗೊತ್ತು? ಹುಡುಗಿರ ಎಣ್ಣೆನ ತಲೆ ತೊಳ್ಕೊಳಕ್ಕೆ ಹೋಯ್ತಾರ ಅಥವಾ ಏನ್ ಹಂಗ್ ನೋಡ್ತಾ ಇದ್ದೀರಾ? ತುಟಿ ಕೆಂಪುಗಾಗ್ಲಿ ಅಂತ ತಗೊಂಡೋಗ್ತಾರೆ ಅಂತ ಹೇಳಕ್ ಬಂದೆ ಅಷ್ಟೇ. ನಾನು ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದವನು, ಗೊತ್ತಾ? ಲೌಡೇಕ ರೆಸ್ಪೆಕ್ಟ್. ಮಗಾಸ್, ಇದ್ರ ಬಗ್ಗೆ ಒಂದು ಸೀರಿಯಸ್ ಡಿಸ್ಕಷನ್ ಮಾಡುವ. ಬೇಗ ಬಾಟಲ್ ಓಪನ್ ಮಾಡುವ. ಆಯ್ತಾ ಆಯ್ತಾ ಆಯ್ತಾ? ಕ್ಯಾ ಡಿಸ್ಕಷನ್ ಕರ್ತಾ ಬಾ. ಅಲ್ಲಿ ಬಂದವರೆಲ್ಲ ನಮ್ದು ಏರಿಯಾದ ಹುಡುಗಿರು ಅಂತೀನಿ. ಅಮ್ಮಿ ಕಸಂಬ ಮುಕುದ್ಗೆ ಗುರ್ತುದು ಸಿಗ್ಬಾರ್ದು ಅಂತ ಬಟ್ಟೆ ಬೇರೆ ಕಟ್ಕೊಂಡ್ ಬರ್ತಾವೆ. ನಾರ್ತ್ ಈಸ್ಟ್ ಕೊಟ್ಟಿದ್ದು. ಕಾಯ್ಕೋ. ಎಂತಕ? ಯಾಕ್ಲಾ? ಯಾಕಂದ್ರೆ ನಮ್ಗೆ ಗುಳೋಗ ಇಷ್ಟ ಇಲ್ಲ. ಮುಖಕ್ಕೆ ಅರ್ಬಿ ಕಟ್ಟಾರ ಅಂತ ಹೇಳ್ತಿ, ಅದಂಗ ನಮ್ಮ ಹುಡುಗಿಯರ್ ಅಂತ ಹೇಳ್ತಿ. ಐ ಮೀನ್ ನಮ್ಮ ಏರಿಯಾ ಹುಡುಗಿಯರ್ ಅಂತ ಹೇಳ್ತಿ. ಏಯ್ ಕ್ಯಾ ಬಾ, ಅದು ನೋಡಿದ್ರೆ ತಿಳಿತು. ಒಂದ್ ನಿಮಿಷ ಬನ್ನಿ. ಕಹಾ ಗಯೆ ಸೋ? ಎಂತ ಕಿಪಿ ಕೀರ್ತಿ, ನಾನ್ ನಿನ್ನ ಮರೆಯೋದುಂಟಾ? ಮಾಡು ಮಾಡು, ಚಂದ ರೀಲ್ಸ್ ಮಾಡು. ಲವ್ ಯು ಕಿಪಿ. ನಮ್ಮುಡಿಗೇನು ಬಾರಿಗೆ ಹೋಗಿಲ್ಲ ಮರೆಯ, ಸೌತೆಕಾಯಿ ತರ್ಲಿಕ್ಕೆ ಮಾರ್ಕೆಟ್ಗೆ ಹೋಗಿದಾರಂತೆ. ಏನ ಸೌತೆಕಾಯ? ಹಾ ಮಾರ್ರೆ, ಸೌತೆಕಾಯಿ. ದಿನ ರಾತ್ರಿ ನಮ್ಮ ಹುಡುಗಿಗೆ ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ, ಬಾಳೆಹಣ್ಣು ಯಾವ್ದಾದ್ರು ತಿಂದೆ ಹೋದ್ರೆ ನಿದ್ದೆ ಬರಲ್ಲ ಅಂತೆ. ಮೋಸ್ಟ್ಲಿ ನೈಟು ಡಯಟ್ ಇರ್ಬೇಕು ಅನ್ಸುತ್ತೆ. ಒಂದೊಂದ್ ದಿನ ಅಂತೂ ಕೈ ಆಗಲಕಾಯಿ ತಗೊಂಡು ಹೋಗ್ತಾಳಂತೆ. ಇಟ್ಸ್ ವೆರಿ ಹೆಲ್ದಿ, ಯು ನೋ. ಸೋನುಗೌಡ ಕತೆ ಕೇಳಿ. ನಮ್ಮ ಹುಡುಗಿ ಏನು ಎಣ್ಣೆ ಪಾರ್ಟಿ ಅಲ್ಲಾಕಲ್ಲ. ಮಾರ್ನಿಂಗ್ಗೆ ತಲೆಗೆ ಎಣ್ಣೆ ಹಾಕೊಂಡು ಹೊಸ ಡ್ರೆಸ್ ತಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗವಳೆ. ಹೇರ್ಸು ಕೂದಲು ತುಂಬ ಬೆಳ್ಕೊಬಿಟ್ಟದಂತೆ. ಕೈದು ಕಲ ಕೈದಂತೆ. ಕೈದು ನಮ್ಗುಳ್ಳವಂತೂ ನುರುಕುದಾನ ಲೆಕ್ಕಾಕ. ನಮ್ಗುಳ್ಳವ ಸಂಡಾಸ್ಗೆ ಹೋಗ್ಯಾಳ. ಈಗ ವಿಡಿಯೋ ಕಾಲ್ ಮಾಡಿ ಮಾತಾಡ್ಕೊಂಡು ಬನ್ನಿ. ಎಂತ ಸಂಡಾಸ? ಟಾಯ್ಲೆಟ್. ಏನೋ ಏನ್ಲಾ ವಿಡಿಯೋ ಕಾಲ್ ಮಾಡಿದ್ದ? ಅದು कोरोना गए सो? हाँ, कोरोना गई सो, ये उससे भी भारी सो. ऐसा क्यों कहता रे? ಸೌಂಡ್ ಮಾಡಿ ಬಿಟ್ರೆ ಸ್ಮೆಲ್ ಬರಲ್ಲ ಅಂತ ನಮ್ ಸ್ಕೂಲ್ ಮೇಟ್ ಹುಡುಗಿ ಹೇಳಿದಾಳೆ ಗೊತ್ತಾ? ದನ ತಿಂದಂಗ್ ತಿಂತೀರಿ ಮಕ್ಕಳ, ವಾಸನೆ ಬರಂಗಿಲ್ಲ ಅಂತೀರಿ. ಬಗ್ಗೆ ಮೂಸ್ ನೋಡ್ಕೋ ಹ್ಯಾಗರ್ ಸತತಿ ಹೋಸೋಳಿ ಮಗನ. ವಾಸನೆ. ಹಾಗಾದ್ರೆ ನಮ್ ಸ್ಕೂಲ್ ಮೇಟ್ ಹುಡುಗಿ ಸುಳ್ಳು ಹೇಳ್ತಾಳ? ಲೋ ಮಚ್ಚ, ಅವನು ಹೇಳಿ ಸರಿಯಾಗೇ ಇದೆ. ನೀನ್ ತಿಳ್ಕೊಂಡಿದ್ ತಪ್ಪು. ಹುಡುಗಿರು ಕುಂತ್ಬಿಟ್ರೇನು ನಿಂತ್ಬಿಟ್ರೇನು ಅವರಿಂದ ಬರೋದೆಲ್ಲ ಸುವಾಸನೆನೆ. ಕಾಯ್ಕೋ. ಹೇಗೆ? ಹೆಂಗೋ? ಯಾಕಂದ್ರೆ ಹುಡುಗಿರು ಯೂಸ್ ಮಾಡೋದೆಲ್ಲ ಬ್ರ್ಯಾಂಡ್. ಎಂತಕ್ಕ ಎರಡು ವೇಸ್ಟ್ ಮಾಡೋದು?
ಲೇ ಅದು ವೇಸ್ಟ್ ಅಲ್ಲಿ ಲೇಪ, ಅದು ನಮ್ಮ ಬಬಲಾದಿ ಮುತ್ಯಾಗ ಸೇರ್ಬೇಕಾಗಿದ್ದು. ಮುಂದೇನಾರು ಲಾಕ್ಡೌನ್ ಆದ್ರೆ ವಾಪಸ್ ಕೊಡ್ತಾನೇನೋ ಅನ್ನೋ ನಂಬಿಕೆಲೇ ಅದ. ಲೋ ಬಡದೆ, ಮತ್ತೆ ಲಾಕ್ಡೌನ್ ಹಾಕಿಲ್ಲ ಬುಡ್ಲೇ. ಹಾಯ್, ಯಾಕೆ ಹಾಗಂತ ಹೇಳಿ ಸಿದ್ದರಾಮುಲ್ಲದು ಸ್ಟೇಟಸ್ಗೆ ಹಾಕಿದೆ ಕ್ಯಾಬಾ? ಕೊರೋನಾ ಬಂತು ಅಂತ ಜನಾಗೆ ಕಂಪೌಂಡ್ಗೆ ಹಾರ್ಲಿಲ್ವಾ? ಎಣ್ಣೆ ತಂದು ಕುಡಿಲಿಲ್ವಾ? ಈ ಕೊರೋನಾ ಗಿರಣ ಎಲ್ಲ ಸುಳ್ಳು ಮಾರ್ರೆ. ಕುಡಿಲಿಕ್ಕೊಂದು ನೆಪ ಬೇಕಷ್ಟೇ. ಆದ್ರೂ ಎಣ್ಣೆ ಕುಡಿಯೋದು ಕೆಟ್ಟದು ಮಾರ್ರೆ. ಯಾವ ಹೇಳಿದ್ಲೆ ಯಾವ? ಲೋ ಅಣ್ತಮ್ಮ ಅದು ಹಂಗಲ್ಲಕಲ್ಲ. ಅವನೇನ್ ಹೇಳಕ್ ಬಂದ ಅಂದ್ರೆ ಎಣ್ಣೆ ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು ಅಂತ. ನೀನ್ ಕೋಪ ಮಾಡ್ಕೋಬೇಡ, ಒಸಿ ಕೂಲ್. ಇನ್ನೊಂದು ಒಸಿ ತಕ್ಕ. ಯಾವ ಬೋಳಿ ಮಗ ಹೇಳ್ದ ಎಣ್ಣೆ ಕೆಟ್ಟದ್ದು ಅಂತ? ಲೋ ಮಗ, ಕೀರಚ್ಬೇಡವೋ? ಬೋಳಿ ಮಗನ, ಅದಕ್ಕೆ ಹೇಳಿದ್ದು ರವೆ ಸಿದ್ದಪ್ಪನ ಕರಿಬೇಡ್ರಿ ಅಂತ. ಮಕ್ಳ ಅನ್ಭವಿಸ್ರಿ. ಹೆಣ್ಣು ಮಕ್ಳಿಗೇನೋ ರಾತ್ರಿ ಅವ್ರ ಗಂಡಿನಿಂದ ಎಣ್ಣೆ ಸಿಗುತ್ತಾ ಇಲ್ಲ ಅನ್ನೋ ಹೊಟ್ಟೆ ಸಂಕಟಕ್ಕಾಗಿ ಹೇಳ್ತಾವ. ಹಂಗಂತ ಎಣ್ಣೆ ಕೆಟ್ಟದ್ದು ಅಂತ ಹೆಂಗ್ಲೇ ಹೇಳ್ದ ಇವ? ಹೇ, ನಾನಲ್ಲ ಇವ ಲೋ ಕೀರಚ್ಬೇಡವೋ? ಮುಚ್ಚೋ ಹ್ಯಾಂಡ್ ಪಂಪ್ ನನ್ನ ಮಗನ. ಎಣ್ಣೆ ಕೆಟ್ಟದ್ದು ಅಂತ ಹೆಂಗ್ಲೇ ಹೇಳ್ದ ಇವ? ಹೆಂಗ್ ಹೇಳ್ದ ಗೊತ್ತೇನ್ರಿ ನಿಮ್ಗೆ ಎಣ್ಣೆ ಮಹತ್ವ? ಶುರುವಾಯ್ತಪ್ಪ ಇವಂದು. ಯಾರಾದ್ರ ಹುಟ್ಟಿದ್ರಿ ಎನ್ಬೇಕಂತೀರಿ, ಕಷ್ಟಪಟ್ಟು ಹುಟ್ಟಿಸಿದ್ರಿ ಎನ್ಬೇಕಂತೀರಿ. ಯಾರಾದ್ರ ಸತ್ರು ಎನ್ಬೇಕಂತೀರಿ, ಕಟ್ಟಿಯಾಗ ಹಾಕಿ ಸುಟ್ಟು 3 ದಿನಕ್ಕೆ ಎನ್ಬೇಕಂತೀರಿ. ಯಾವಳನ ಕೈ ಕೊಟ್ರಿ ಎನ್ಬೇಕಂತೀರಿ, ಕೈ ಮ್ಯಾಲ ಕೈ ಇಟ್ರಿ ಎನ್ಬೇಕಂತೀರಿ. ಮುಕುಳ್ಯಾಗ ಮುಳು ಸಿಕ್ಕರು ಎನ್ಬೇಕಂತೀರಿ, ಹಲ್ಲ ಕಲ್ಲು ಸಿಕ್ಕರು ಎನ್ಬೇಕಂತೀರಿ. ಅಪರೂಪಕ್ಕೊಂದು ಚಡ್ಡಿ ತಗೊಂಡ್ರ ಪಾಟಿ ಕೇಳ್ತೀರಿ ಮಕ್ಕಳ. ನೀವು ಎಣ್ಣೆ ಬಗ್ಗೆ ಮಾತಾಡ್ತೀರಿ? ಸೂರ್ಯ ಬಂತಲ್ಲಪ್ಪ ಬುಡಕ್ಕೆ, ಸುಮ್ಕಿರಲ್ಲ. ಹಲೋ ಮಿಸ್ಟರ್ ಸೂರ್ಯ, ಎಲ್ಲಿದೆಯಪ್ಪ ಸೂರ್ಯ? ಇಲ್ಲೇ ಇದೀನಿ, ಹೇಳ. ಇಲ್ಲಿದೆಯಪ್ಪ ಸೂರ್ಯ. 2 ವರ್ಷದಿಂದ ಅವಳು ಹಾದ ಸಾರಿ ಅವಳು ಹಾದ ಮತ್ತೆ ಸಾರಿ ಅವಳು ಯಾವಳು ಪಾತ್ರಿಗೀತಿ ನಿನ್ನ ಬಿಟ್ಟು ಹೋದಳು ಅಂತ ನಡು ರೋಡ್ನ್ಯಾಗ ಕುಂತ ಕಣ್ಣಾಗ ಮೂಗ್ನ್ಯಾಗ ನೀರು ಸುರಿಸಿ ಒಳೆ ನಾಯಿ ಎತ್ತಂಗ ಅಳ್ತಿದ್ಲೆ. ಆ ನಿನ್ನ ಖರಾಬ್ ಪಿಗರ್ನ ಮರಿಸಿ ಹೊಸ ಹುರುಪು ತುಂಬಿಸಿ ನಿನ್ನ ಜೀವನ ಪಾವನ ಮಾಡಿದ್ ಯಾರ? ನಮ್ಮವು ಅಮೃತವ. ಬಾಯ್ ಅನ್ವರ್ ಸುವಾರ್ ಬಿಟ ಅಂದ್ರೆ ಮಗನ ಬಾಯಿರೋ 32 ಅಲ್ಲ ಮುಗುಳ್ಯಾಗ ಬಂದಿರ್ಬೇಕು. ಪೆಪ್ಸಿ ಕುಡಿಯಾಕೈತಿ. ಸರ್ಕೋ ಛೇ, ಅದಾಗಲ್ಲ ಮರೆ. ಬೇಡ. ಏನೋ ಅದು ಮಗ, ಅದು ಅನ್ಭವಿಸು ಮಗನೇ. ಅದು ಮಗನ ಮುಗುಳಾಗ ಜೇನ್ ತುಳ ಸಿಕ್ಕಂಗ ಅದು ಇದು ಅಂದ ಎತ್ತಿ ಬಾಯಾಗ ಇಡ್ತಾನ. ಏನ್ಲ ಅದು? ಕಾಲ್ಮರಿ ಬೂಟ ಮಗನ ಮೀನು ಮಾರ್ಕೊಂಡು ಮಂಗಳೂರಾಗ ಸೆಟ್ಲ್ ಆಗುವಂತ ಅಪ್ಪ ಅಮ್ಮ ನಿಂತು ಹೊಯ್ಕೊಂಡ್ರು ಕೇಳಿಲ್ಲ. ಯಾಕೆ ಹೇಳಿಲ್ಲ ಮಗ? ನಾವು ಹೇಳ್ತೀವಿ. ಯಾಕಂದ್ರೆ ಮಗನ ನಿಮ್ಮ ಊರಾಗ ಕುಡಿಯಾಕ ಫ್ರೀಡಮ್ ಇಲ್ಲ ಅಂತ ಹೇಳಿ ಇಲ್ಲಿಗೆ ಬಂದಿ. ಇಲ್ಲ ಮಂಗಳೂರಿಂದ ಇಲ್ಲಿಗೇನು ಹೆಣ್ಣು ನೋಡಾಕ ಬಂದಿ ಅನ್ಸೋದಿಕ್ಕೆ? ಛೇ, ಎಂತ ಅವಸ್ಥೆ ಮಾರೆ. ಎಣ್ಣಿ ಯಾರನ್ನ ಎಲ್ಲಿಂದ ಬೇಕಾದ್ರೂ ಕರ್ಕೊಂಡ್ ಬರ್ತದ ಅನ್ನಕ್ ನೀನ ದೊಡ್ಡ ಎಕ್ಸಾಂಪಲ್. ಈ ಎಕ್ಸಾಂಪಲ್ ನಾನೇ ಬೇಕಿತ್ತು. ಮಗನ ಹೇಳ್ತಾ ಹೋದ್ರೆ ಎಪಿಸೋಡ್ ಮೇಲೆ ಎಪಿಸೋಡ್ ಬರಿಬೇಕಾಕತ್ತ ಡೈರೆಕ್ಟರ. ಆಯ್ತು ಬಿಡು ಮಾರೆ, ತಪ್ಪಾಯ್ತು. ದೇವ್ರಿಗೂ ಎಣ್ಣೆ ಬೇಕ, ದಾನವ್ರಿಗೂ ಎಣ್ಣೆ ಬೇಕ. ಮಾನವ್ರು ಕುಡಿದ್ರೆ ಕೆಟ್ಟದ್ದಂತೀರಿ? ತಪ್ಪೇನಿಲ್ಲ ಬಿಡು.
ಊಟಕ್ಕೆ ಕೂತಾಗ ಒಂದು ತುತ್ತು ಕಡಿಮೆ ಆದ್ರೆ ಸಹಿಸ್ಕೋತೀರಿ, ಅದ ಎಣ್ಣೆ ಕಡಿಮೆ ಆದ್ರೆ ಸಹಿಸ್ಕೋತೀರಿ. ಹಾ ಲೋ ಮಗ, ಹಾ? ತೀರೆಚ್ಚು ಬೇಡವೋ? ನೋಡ 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 ಮಾನ ಮರ್ಯಾದೆ ಬಗ್ಗೆ ಎಷ್ಟು ಭಯ ಭಕ್ತಿ ಐತಂತ ಹೇಳಿ. ಈ ಭಯ ಭಕ್ತಿನ ಕಲ್ಸೋದು ಯಾರ? ನಿಮ್ದಕ್ಕೆ ಅಮ್ಮ. ನಮ್ಮವಲ್ಲು ಸುಳಿ ಮಗನ ಅಮೃತವ್ ಮಾರ್ನಿಂಗಿಂದ ಇವನು ಆಂಟಿ ಕಿಡ್ಯಾಕತ್ತಾಳ, ಆದ್ರೂ ಇವ್ ಹೋಗಿಲ್ಲ. ಯಾಕ? ಯಾಕಂದ್ರೆ ಇಲ್ಲಿ ಎಣ್ಣೆ ಐತು ಅಷ್ಟ. ಯಾಕ ಇವತ್ತು ನಾವ್ ಇಲ್ಲೆಲ್ಲರೂ ಕೂಡಿರೋ ಕಾರಣ ಏನ? ಏನ್ಲಾ? ಲಾಕ್ಡೌನ್ ಓಪನ್ ಆಗೈತಿ, ಕಷ್ಟ ಸುಖ ಕಷ್ಟ ಸುಖ ಮಾತಾಡೋ ಅನ್ಕೊಂಡ್ರಿ? ನೋ, ಎಣ್ಣೆ ಪಾರ್ಟಿ ಐತಂತಲೇ. ಕೈ ಗುಲಾಬಿಸಿ ಅಂತ ಎಣ್ಣೆ ಬಗ್ಗೆ ಕೇವಲವಾಗಿ ಮಾತಾಡಬೇಡ್ರಿ ಯಾರು. ವಾರ ಪೂರ್ತಿ ದುಡಿದು ಒಂದಿನ ಕುಡಿಯಂಗ್ ಗೊತ್ತದ್ರ ಬೆಲೆ ಏನಂತೇಳಿ ಒಂದು ಮಾತು ಹೇಳ್ತು ತಿಳ್ಕೊರಿ, ಸರಿಯಾಗಿ ಕೇಳಿಸ್ಕೊರಿ. ಯಾಕಂದ್ರೆ ಈ ಲಾಕ್ಡೌನ್ ಓಪನ್ ಆದ ಗದ್ದಲ್ಲ ನಿಮಗೇನು ಕೇಳ್ಸಂಗಿಲ್ರೋ ಯಪ್ಪ, ಕೇಳ್ಸಂಗಿಲ್ಲ. ನೀವು ಹಬ್ಬ ದುಡಿದ್ರ ನಿಮ್ಮಡಿ ಮಾತ್ರ ಉದ್ಧಾರ ಆಕೈತಿ. ಅದ ಕುಡಿದ್ರ ಇಡೀ ದೇಶನ ಉದ್ಧಾರ ಆಕತ್ತು ಯಪ್ಪ. ಯಾವಾಗ್ಲೂ ನಾವು ದೇಶ ಉದ್ಧಾರ ಮಾಡುವಂತ ಮಾತು ಕೆಲಸ ಮಾಡ್ಬೇಕು. ಮುದೋಳ ಮಂದ್ಯ ಕುಡಿಯಾಕು ಸೈ, ತುಡಿಯಾಕು ಸೈ. ಎಲೆ ತಗೊಂಡ್ ಮಾಡ್ಲಿ ಪಾಯ್ಕಾನೆ ಎಲ್ಲೈತೆ? ಏನ್ಲಾ ಇವನು ಬರೀ ವಾಸನೆಗೆ ಹೆಂಗೆ ಆಡ್ತಾವನೆ? ಓ, ಇನ್ ಕುಡ್ದ್ಬಿಟ್ಟ, ಮುಂದಕ್ಕೆ ಹೆಂಗ್ಲಾ? ಅವ್ನು ಬಾತ್ರೂಮ್ಗೆ ಹೋಗಿ ಬರೋ ತನಕ ಹಂಗೆ ಆಡ್ತಾನೆ ಬಿಡ್ರೋ. ಬಾತ್ರೂಮ್ ಕತೆ ಆಗಿರ್ಲಿ, ಆ ಮೊದ್ಲು ಆ ಕಾಲಲ್ಲರ್ಸು ನಿಲ್ಸು ಮಾರೆ. ದರಿದ್ರ ಕಣ್ಣಲ್ಲಿ ನೋಡಕ್ಕಾಗ್ತಿಲ್ಲ. ಬಾದಾಮಿ ಬಾಯಿಗೆ ಬಂದಂಗೆ ಆಗ್ತಾ ಇದೆ. ಮಗನೇ, ಮುಖ ನೋಡ್ಕೊಂಡು ಮಾತಾಡಬೇಕು ತಾನೆ. ಹೇಳೆ ಅಪ್ಪಿ, ಚಿನ್ನು, ಬೇಬಿ. ಸಾಕು, ಮುಂದೆ ಕೇಳು. ಶಾಪಿಂಗ್ ಹೋಗೋಣ, ಬರ್ತೀಯಾ? ಶಾಪಿಂಗಾ? ಏನ್ ತರಕ್ಕೆ? ನೇಲ್ ಪಾಲಿಶ್ ಖಾಲಿ ಆಗಿದೆ ಕಣೋ. ಹಾಗೆ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿ ಬರ್ಬೇಕಿತ್ತು. ನೇಲ್ ಪಾಲಿಶ್ ಓಕೆ, ಹಾಸ್ಪಿಟಲ್ ಯಾಕೆ? ಅದು ಉಗುರು ಸುತ್ತಾಗಿದೆ. ಏನ? ಉಗುರು ಸುತ್ತಾಗಿದ್ಯಾ? ಅಂತ ಕೆಲಸ ಏನಮ್ಮ ಮಾಡಿದೆ? ಅದು ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಬಿಡು. ಏನ್ ಮಾಡಿರ್ಬೋದು ಉಗುರು ಸುತ್ತಾಗೋ ಅಂತ ಕೆಲಸ? ಹಾ, ಏನಂತಲ ಮಗ ನಿಮ್ಮ ಹುಡುಗಿ ಕ್ವಾಟ್ಲೆ? ಹೇ, ಉಗುರು ಸುತ್ತಾಗಿದೆ ಅಂತ ಹಾಸ್ಪಿಟ್ಲ್ ಹೋಗೋಣ ಬಾ ಅಂತಿದ್ಲು. ಎಂತ ಅವಸ್ಥೆ ಮಾರೆ ನಿಮ್ಮಿಬ್ರದು. ಆ ದೇವ್ರು ನಿಮ್ಮ ಮನೆ ಬರೋಣ ಹಣೆ ಮೇಲೆ ಬರ್ದಿಲ್ಲ, ಕೈ ಮೇಲೆ ಬರ್ದಿದ್ದಾನೆ ಅನ್ಸುತ್ತೆ. ಯಾವಾಗ ನೋಡಿದ್ರು ಕೈನ ಕೆಸರಲ್ಲೇ ಇಟ್ಟಿರ್ತೀರ. ರಂದೆ ಚೋಡ್ಬಾ. ಕೈದು ಕೆಸರಾದ್ರೆ ಬಾಯ್ದು ಮೊಸರಂತೆ. ಲೇ ಹಡಿಬಿಟ್ಟಿ, ಆ ನಮ್ಮ ರೂಮ್ನಾಗ ಜಳಕ ಮಾಡಕ್ಕ ಸೋಪಾ ಶಾಂಪು ಜೆಲ್ ಇಲ್ಲ ಅಂತ ಸಾಕ್ತಾರ. ನೀ ಅಲ್ಲಿ ಪಾಯ್ಕನ್ ತುಂಬ ಹಂಗೆ ಶಾಂಪು ಚೆಲ್ಲಡಿ, ಜಾಸ್ತಿ ಆಗಿದ್ರೆ ನಮಗೆ ಕೊಡ್ಬೇಕಲ್ಲ. ಮಾಮ್, ಹಾ, ನೀನದ್ರಿಂದ ಮುಖ ತೊಳ್ಕೊಂಡ? ಹಾ, ಅದು ಶಾಂಪೂ ಅಲ್ಲ. ಮತ್ತ ಹ್ಮ್